ಸರ್ ಇದ್ರ ಜೊತೆಗೆ ಮತ್ತೊಂದಿರುವಂಥದ್ದು ಒಂದೇ ತಿಂಗಳಲ್ಲಿ ಮೂರು ದೊಡ್ಡ ಸಿನಿಮಾಗಳು ರೇಸಲ್ಲಿರುವಂಥದ್ದು. ಒಂದು ಕಡೆ ನಿಮ್ಮ ಸಿನಿಮಾ, ಇನ್ನೊಂದು ಕಡೆ ಮಾರ್ಕ್ ಸುದೀಪ್ ಅವ್ರದ್ದು, ಮತ್ತು ಡೆವಿಲ್ ಇರುವಂಥ ಸಿನಿಮಾಗಳು. ಆ ಗ್ಯಾಪ್ ಅನ್ನುವಂಥದ್ದು ಹೇಗೆ ತುಂಬಿಸ್ಕೋತೀರಾ ಅಂತ ಅಂದ್ಬಿಟ್ಟು ದೊಡ್ಡ ಸಿನಿಮಾನೇ ಇರೋದ್ರಿಂದ. ಸರ್ ಇದು ತುಂಬ ನಾನು ಹೆಂಗೆ ಹೇಳ್ಬೋದು ಅಂದರೆ ಸರ್, ನೀವು ಈ ಪೋಸ್ಟ್ರಲ್ಲಿ ನನ್ನ ಹೆಸರು ಎಲ್ಲಾದರೂ ನೋಡಿದ್ರೆ ಸರ್, ಅರ್ಜುನ್ ಜನ್ಯ ಅಂತ ನೀವು ನೋಡಿದ್ರೆ, ಆ ಅರ್ಜುನ್ನ ಜನ್ಯ ಮಾಡಿದ್ದೆ ಸುದೀಪ್ ಸರ್. ಅರ್ಜುನ್ ಜನ್ಯ ಡೈರೆಕ್ಷನ್ ಅಂತ ಮಾಡಿದರೆ ಆ ಡೈರೆಕ್ಷನ್ ಕಲ್ತಿರೋದು ಸುದೀಪ್ ಸರ್ ಹತ್ರನೇ. ಅರ್ಜುನ್ ಜನ್ಯ ಮ್ಯೂಸಿಕ್ ಅಂತ ಮಾಡ್ತಾಯಿದ್ರೆ ಆ ಮ್ಯೂಸಿಕ್ನ ಪರ್ಫೆಕ್ಷನಲ್ಲಿ ಹೆಂಗೆ ಮಾಡೋದು ಅದು ಕಲ್ತಿದ್ದು ಸುದೀಪ್ ಸರ್ ಹತ್ರ ಸರ್. ಅದನ್ನು ಯಾರೂ ನನ್ನಿಂದ ಇದು ಮಾಡೋಕ್ಕಾಗಲ್ಲ. ಇಲ್ಲಿ ಏನಾಯಿತು ಅಂದರೆ ಸರ್, ಆಗಸ್ಟ್ 15th ಅಂತ ನಾವು ಅನೌನ್ಸ್ ಮಾಡಿದ್ವಿ, ತಮ್ಮೆಲ್ಲರಿಗೂ ಗೊತ್ತಿದೆ. ಬಟ್ ಆ 15th ನಮಗೆ ಈ ಸಿ ಜಿದು ತುಂಬ ಏನೇನೋ ಕ್ಲ್ಯಾಶಸ್ಸು, ರಾಂಗ್ ಕಮಿಟ್ಮೆಂಟ್ಸು, ಅದು ಹ್ಯೂಜ್ ಸಿ ಜಿ ಕೆಲಸ, ಅದು ನಮ್ಗೆ ಆಗಿಲ್ಲ. ಅದು ಆಗದೇ ಇದ್ದಾಗ ಕೊನೆವರೆಗೂ ಆಗುತ್ತೆ ಅಂತಲೇ ತುಂಬ ಟ್ರೈ ಮಾಡಿದ್ವಿ, ಅದು ಆಗೇ ಇಲ್ಲ. ನನಗೆ ನನ್ನ ಪ್ರೊಡ್ಯೂಸರ್ಗೆ ಗೊತ್ತು ಸರ್, ಅದು ತುಂಬ ಒಂದು ಕಷ್ಟಪಟ್ಟಿದ್ದೀವಿ. ಆ ಹೋರಾಟ ಪಾಪ ರಮೇಶ್ ರೆಡ್ಡಿ ಅವರಿಗೆ ನನಗೆ ಮಾತ್ರ ಗೊತ್ತು. ಆ ಹೋರಾಟದಲ್ಲಿ ಇದು ರಿಲೀಸ್ ಮಾಡೋಕ್ಕಾಗಿಲ್ಲ ನಮಗೆ. ಅದಾದಮೇಲೆ ನಾನು ಹೆಂಗೆ ನಮ್ಮ ಫಿಲ್ಮಲ್ಲಿ 3 ಜನ ಹೀರೋ ಅಂತ ಹೇಳ್ತೀನಿ, ಆ ರೀತಿ ನನ್ನ ಪ್ರೊಡ್ಯೂಸರ್ ಒಬ್ಬರು ಹೀರೋ ಸರ್. ಯಾಕಂದರೆ ಅವರು ಗಾರೆ ಕೆಲಸದಿಂದ ಬಂದಿರೋ ವ್ಯಕ್ತಿ. ಅವರು ಇವತ್ತು ಸಾವಿರಾರು ಜನ ಅವ್ರ ಕೆಲಸ ಮಾಡ್ತಾರೆ. ಅವ್ರು ಕಷ್ಟಪಟ್ಟಿರೋಂಥ ಕೋಟ್ಯಾಂತರ ರೂಪಾಯಿ ಈ ಸಿನಿಮಾಗೆ ಹಾಕಿದ್ರು. ಈಗ ಅವರು ಆ ದುಡ್ಡು ತೆಗಿಯೋಕೆ ಒಂದು ಹಾಲಿಡೇಸ್ ನೋಡ್ತಾರೆ ಸರ್. ಅವ್ರವ್ರ ಟೀಮು, ಡಿಸ್ಟ್ರಿಬ್ಯೂಟರ್ಸು ಅವ್ರ ಹತ್ರ ಎಲ್ಲ ಅವ್ರ ಹಾಲಿಡೇಸ್ನ ಫೈಂಡ್ ಔಟ್ ಮಾಡಿ December 25th ಅಂತ ಅವ್ರಿಗೆ ಬಂದಿರೋ ಇನ್ಫಾರ್ಮೇಷನಲ್ಲಿ ನನಗೂ ಹೇಳಿದ್ರು ರಿಲೀಸ್ ಮಾಡೋಣ 25th. ನಾನು ಹೇಳಿದೆ ಕ್ರಿಸ್ಮಸ್ ಒಳ್ಳೆ ಇದೆ, ಚೆನ್ನಾಗಿ ಮಾಡೋಣ. ಇವತ್ತು ತುಂಬ ಖುಷಿ ಆಯಿತು. ಎಲ್ಲರ ಜೊತೆ ಮೀಟ್ ಮಾಡಿ ಅವರು ಒಂದು ಡಿಸಿಷನ್ ತೊಗೊಂಡ್ರು, ಪ್ರೆಸ್ ಅವ್ರು ಅದಕ್ಕೆಲ್ಲ ಕೇಳಿ. ಸೊ ಪ್ರೆಸ್ ಮೀಟ್ ಮಾಡಿದ್ವಿ, ತಾವೆಲ್ಲ ಬಂದಿದ್ರು. ಪ್ರೆಸ್ ಮೀಟಲ್ಲಿ ನಮಗೆ ಒಬ್ಬರು ಪತ್ರಕರ್ತರ ಸ್ನೇಹಿತರು ಕೇಳಿದ್ರು, ಸರ್ ಸುದೀಪ್ ಸರ್ ಅನೌನ್ಸ್ ಮಾಡಿದಾರಲ್ಲ 25th. ನನಗೆ ಪ್ರೊಡ್ಯೂಸ್ ಇಬ್ಬರಿಗೂ ಒಂದು ನಿಮಿಷ ನನಗೆ ಜಾಸ್ತಿ ಐ ವಾಸ್ ಶಾಕ್ಡ್. ಯಾಕಂದರೆ ನನ್ನ ಗುರುಗಳು ಇದು ಯಾವ ಸಿಚುವೇಶನ್ ಅಂತ. ಆದಮೇಲೆ ಒಂದು 1 hour ಬ್ಲ್ಯಾಂಕ್ ಆಗೋಯ್ತು ಸರ್. ಆಮೇಲೆ ಪ್ರೊಡ್ಯೂಸರ್ಗೂ ಪಾಪ ಅವರು ಮನೆಗೆ ಹೋಗಿ ಫೋನ್ ಮಾಡೋರು ಏನು ಅಂತ. ನಾನು ಅದೇ ಹೇಳಿದೆ ಸರ್, ಈಗ 2 ವಿಷಯ ಸರ್. ಒಂದು, ಶಿವಣ್ಣವರು, ಉಪ್ಪಿ ಸರು, ರಾಜ್ಬಿ ಶೆಟ್ಟಿಯವರು ಮಹಾನ್ ಕಲಾವಿದರು. ನನ್ನಂಥ ಒಬ್ಬ ಹೊಸಬನಿಗೆ ಡೇಟ್ ಕೊಟ್ಟು ನನ್ನ ನಂಬಿ ಇಷ್ಟು ಸಪೋರ್ಟ್ ಮಾಡಿದ್ದಾರೆ. ನೀವೆಲ್ಲರೂ ಅವ್ರು ಎಷ್ಟು ಸಪೋರ್ಟ್ ಮಾಡಿದ್ರೆ ನೀವು ಅದು ನೋಡಿದ್ರು. ಶಿವಣ್ಣ ಅವರೇ ನಾನು ಡೈರೆಕ್ಟ್ ಮಾಡುವಂಥ ಅಣ್ಣನೇ ಹೇಳಿದರು. ಸೊ ಈ ಸಪೋರ್ಟ್ ಮಾಡಿ ಇವ್ರದ್ದೆಲ್ಲ ಕ್ರೆಡಿಬಿಲಿಟಿ ಒಂದು ಕಡೆ ಇದೆ ಸರ್. ನಾನು ಇವ್ರು ಸುಮ್ಮನೆ ಅಲ್ಲ, ಎಲ್ಲ ಸೂಪರ್ ಸ್ಟಾರ್ಗಳು, ಲೆಜೆಂಡ್ಸು. ನಾನು ಒಂದು ಡೇಟ್ ಹೇಳೋದು, ಈ ಡೇಟಲ್ಲಿ ಬರೋಲ್ಲ, ಇನ್ನೊಂದು ಡೇಟ್ ಹೇಳೋದು, ಆ ಡೇಟಲ್ಲಿ ಬರೋಲ್ಲ, ಹೀಗೆ ಅವ್ರು ನಾನು ಯೂಸ್ ಮಾಡ್ಕೊಳಕ್ಕಾಗಲ್ಲ. ಆಮೇಲೆ ಪ್ರೊಡ್ಯೂಸರ್ದು ಅಮೌಂಟ್ ಇದೆ ಅಲ್ಲಿ, ಅವ್ರದ್ದು ಏನೇನೋ ಕ್ಯಾಲ್ಕುಲೇಷನ್ ಇರುತ್ತೆ. ಪ್ರೊಡ್ಯೂಸರ್ಗೂ ನಾನು ಇಷ್ಟ ಹೇಳೋಕ್ಕಾಗಲ್ಲ. ಸೊ ಒಂಥರ ಟೈಟ್ ಸಿಚುವೇಶನ್ ಸಿಕ್ಕಾಕೊಂಡ್ಬಿಡ್ತು. ಈ ಪಾಯಿಂಟಲ್ಲಿ ನಾನೀಗ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋ ಮೈಂಡ್ ಸೆಟ್ಟಲ್ಲಿ ಇಲ್ಲದೇ ಇರೋಂಗೆ ಆಗೋಯ್ತು. ಬಟ್ ಒಂದಂತೂ ನಿಜ ಸರ್, ಈ ಸಿನಿಮಾನ ಬೆಸ್ಟಾಗಿ ಮಾಡಬೇಕು. ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ, ಅದು 25th ಆಗುತ್ತೆ ಅಂದ್ರೂ ಬೆಸ್ಟಾಗಿ ಮಾಡಬೇಕು. ಬೆಸ್ಟಾಗಿ ಮಾಡೋದು ನಾನು ಕಲ್ತಿದ್ದೆ ಸುದೀಪ್ ಸರಿಂದ. ಈ ಕೆಲಸ ಕರೆಕ್ಟಾಗಿ ಮಾಡಲೇಬೇಕು ಅನ್ನೋ ಹಠ ಕಲಿಸಿದ್ದೆ ನನ್ನ ಗುರು ಸುದೀಪ್ ಸರ್. ಅದನ್ನು ಬೆಸ್ಟ್ ಆಫ್ ಮಾಡಬೇಕು. ಅವರನ್ನು ಐ ಹ್ಯಾವ್ ಟು ಮೇಕ್ ಹಿಮ್ ಪ್ರೌಡ್. ಆ್ಯಂಡ್ ಸುದೀಪ್ ಸರ್ಗೂ ಗೊತ್ತು ಇದು. ನಾನು ಅವ್ರು ಮಾತಾಡಿದ್ದೀವಿ, ಏನಾಗಿದೆ ನಾನು ಪರ್ಸ್ನಲಾಗಿ ಅವ್ರಿಗೂ ಹೇಳಿದ್ದೀನಿ, ಅವರು ಕೇಳಿದ್ದಾರೆ. ಆ್ಯಂಡ್ ಮಾರ್ಕ್ಗೆ ನಾನು ಅಭಿಮಾನಿ, ಸುದೀಪ್ ಸರ್ಗೆ ಎಷ್ಟು ಜನ ಅಭಿಮಾನಿಗಳಿದ್ದಾರೆ ಅವರೆಲ್ಲ ಅಭಿಮಾನಿ. ನನಗೆ ಗಾಡ್ ಫಾದರ್ ಅವರು. ಆಮೇಲೆ ನಂದು ಫಸ್ಟ್ ಶೋ ಆದರೆ ಸೆಕೆಂಡ್ ಶೋ ನಾನು ಮಾರ್ಕಲ್ಲಿ ಕೂತಿರ್ತೀನಿ. ನಾನು ಹೋಗಿ ನೋಡಬೇಕು, ನಾನು ನಮ್ಮ ಬಾಸ್ನ ನಾನು ಎಂಜಾಯ್ ಮಾಡಬೇಕು. ಆಮೇಲೆ ನಾನು ಕಲಿಬೇಕು ಆ ಸಿನಿಮಾದಲ್ಲಿ ಹೆಂಗೆ ಎಡಿಟ್ ಮಾಡ್ತಾರೆ. ಯಾಕಂದರೆ ಮ್ಯಾಕ್ಸು ನೋಡಿದ್ವಿ, ದ ವೇ ಹಿ ಎಡಿಟ್ಸ್, ದ ವೇ ಹಿ ಯೂಸಸ್ ದ ಮ್ಯೂಸಿಕ್, ಇದೆಲ್ಲ ನಾನು ಕಲ್ತಿದ್ದೀನಿ. ನಾನು ನನ್ನ ಸಿನಿಮಾಗಳಲ್ಲಿ ಪ್ರತಿ ಹೆಜ್ಜೆ ನಂದು 20 ವರ್ಷ ಜರ್ನಿನಲ್ಲಿ ಸರ್ ಸುದೀಪ್ ಸರ್ ಇದ್ದಾರೆ. ನನ್ನ ಮ್ಯೂಸಿಕಲ್ಲಿದ್ದಾರೆ, ನಾನು ಏನೋ ಶಾರ್ಟ್ಸ್ ಇಟ್ಟರೆ ಇದ್ದಾರೆ, ನಾನು ಮಾತಾಡೋದ್ರಲ್ಲಿದ್ದಾರೆ, ಎಲ್ಲದರಲ್ಲೂ ಅವ್ರು ಇದ್ದಾರೆ. ಬಟ್ ಈ ಥರ ಪರಿಸ್ಥಿತಿ ಹಿಂಗಾಗ್ಬಿಟ್ಟಿದೆ. ನನಗೂ ಕೆಲವು 45 ಡೈರೆಕ್ಟ್ರಾಗಿ ಒಂದಷ್ಟು ಜವಾಬ್ದಾರಿಗಳಿದೆ. ಆ ಜವಾಬ್ದಾರಿಗಳ ಜೊತೆಯಲ್ಲಿ ದೊಡ್ಡ ಲೆಜೆಂಡ್ಸ್ನ ಕಾಪಾಡೋಂಥ ಒಂದು ಏನು ಹೇಳಿದೆ ಎಥಿಕಲ್ ವಿಷಯಗಳಿದೆ. ಸೊ ಅದನ್ನು ನಾನು ಬ್ಯಾಲೆನ್ಸ್ ಮಾಡಬೇಕು. ಪ್ರೊಡ್ಯೂಸರ್ ಕಷ್ಟಪಟ್ಟು ಹಾಕಿರೋ ದುಡ್ಡನ್ನು ಬ್ಯಾಲೆನ್ಸ್ ಮಾಡಬೇಕು. ಎಲ್ಲವೂ ಇದೆ. ನನಗೆ ಇವತ್ತು ಕೇಳಿದಾಗ ಏನಾದರೂ 2 ಸಿನಿಮಾ ಒಟ್ಟಿಗೆ ಬಂದಲ್ಲಿ ದಯವಿಟ್ಟು 2 ಸಿನಿಮಾನ ಆಶೀರ್ವಾದ ಮಾಡಿ. ಯಾರು ಇದು ಕಾಂಪಿಟೇಷನು, ವಾರು ಅಥವಾ ಇನ್ನೊಂದು ಏನೇನೋ ವರ್ಡ್ಸು ಯೂಸೇ ಮಾಡಬೇಡಿ. ಯಾಕಂದರೆ ಅವ್ರ ಜೊತೆ ಕಾಂಪಿಟೇಷನ್ ಏನಕ್ಕೆ ಮಾಡಬೇಕು ಸರ್? 2 ಕನ್ನಡ ಸಿನಿಮಾ
ಸುದೀಪ್ ಸಾರು ಬೆಸ್ಟ್ ಸಿನಿಮಾ ಮಾಡ್ಬೇಕಂತಾನೆ ಮಾಡೋದು. ನಾನು ಬರ್ಕೊಡ್ತೀನಿ, ಮಾರ್ಕ್ ವಿಲ್ ಬಿ ಎ ಬ್ಲಾಕ್ ಬಸ್ಟರ್ ಹಿಟ್. ಯಾಕಂದರೆ ಅವ್ರ ಕೈ ಹಾಕಿದ್ರೆ ಅವ್ರು ಬಿಡೋದಿಲ್ಲ. ನಾನು ಅವ್ರ ಜೊತೆ ಕೆಲಸ ಮಾಡಿ ಅದೇ ಕ್ಯಾರೆಕ್ಟರ್ ನಾನು ಕಲ್ತ್ಕೊಂಡು ಬಂದಿದ್ದೀನಿ ಅವ್ರ ಹತ್ರ. ಬೆಸ್ಟಾಗೇ ಮಾಡಬೇಕು, ಚೆನ್ನಾಗಿ ಮಾಡಬೇಕು. 2 ಕನ್ನಡ ಸಿನಿಮಾ ಬೆಸ್ಟಾಗಿ ಕೊಡ್ತೀವಿ. ನೀವೆಲ್ಲ ನೋಡಿ ಆಶೀರ್ವಾದ ಮಾಡಿ ದಯವಿಟ್ಟು. ಇದರಲ್ಲಿ ಬೇರೆ ಏನು ಮಿಕ್ಸ್ ಮಾಡಬೇಡಿ. ನೀವು ಸುದೀಪ್ ಸರ್ ನನ್ನ ಉಸಿರೊಳಗಡೆ ಇದ್ದಾರೆ ಸರ್, ಅದನ್ನು ಯಾರು ತೆಗಿಯೋಕ್ಕಾಗಲ್ಲ. ಸರ್ ಒಂದು ಕಡೆ ಸುದೀಪ್ ಸರ್ಗೂ ಅಷ್ಟೇ, ಶಿವಣ್ಣ ಆಗಲಿ ಅಥವಾ ಉಪ್ಪಿ ಸರ್ ಆಗಲಿ ಸಿಕ್ಕಾಪಟ್ಟೆ ಪ್ರೀತಿ ಅವ್ರ ಕಂಡ್ರೆ. ಸೊ ಸಿನಿಮಾ ಬಗ್ಗೆ ಏನಾದ್ರು ಮಾತಾಡಿದ್ರೆ ಎಲ್ಲಿ ತನಕ ಆಗ್ತಿದೆ ಅಂತ ಏನಾದ್ರು ಕೇಳಿದ್ರ, ಅಥವಾ ಒಂದೇ ದಿನ ಇರೋದ್ರಿಂದ ಅವ್ರು ಏನಾದ್ರು ಹೇಳಿದ್ರ ಅಂತ ಆ ದಿನದ ವಿಚಾರವಾಗಿ? ಯಾರು ಶಿವಣ್ಣ ಅವರು? ಇಲ್ಲ ಸರ್, ನೋಡಿ ಇದೇ ಬ್ಯೂಟಿ ಆಫ್ ಸುದೀಪ್ ಸರ್. ಈ ಪಾಪ ಅವರು ಈ ಥರ ಏನು ಹೇಳಿಲ್ಲ ಸರ್. ಅವರು ಯಾವುದೇ ಕಾರಣಕ್ಕೂ ಈ ಡೇಟಿಗೆ ಯಾಕೆ ಬರ್ತಾ ಇದೆಯಾ ಏನೂ ಹೇಳಿಲ್ಲ ಸರ್. ಅವ್ರು ಅದರ ವ್ಯಕ್ತಿತ್ವನೆಲ್ಲ ಅವರು ಹೇಳಿದ್ದು, ನೀನು ಬೇಜಾರು ಮಾಡ್ಕೋಬೇಡ, ನಾನು ಆ ಡೇಟ್ ಅಂತ ನಿನಗೆ ಗೊತ್ತಿರಲ್ಲ ಅಂತ. ಅಕಸ್ಮಾತ್ ನಾನು ಅದೇ ಡೇಟ್ ಬಂದು ನೀನು ಬೇಜಾರು ಅಷ್ಟೇ ಹೇಳಿದ್ದು ಹೊರತು ನೀನು ಬರಬೇಡ, ನೀನು ಯಾಕೆ ಬಂದೆ, ಕಾಂಪಿಟೇಷನ್ನ ಪಾಪ ಸರ್. ಅದು ಯಾಕೆ ಸರ್, ಅವರಿಂದನೇ ಬೆಳ್ಕೊಂಬಂದಿದೆ. ಅದೇ ರೀತಿ ನಮ್ಮ 3 ಜನ ಸೂಪರ್ ಸ್ಟಾರ್ಗಳೂ ಒಬ್ಬರೂ ಏನು ಅರ್ಜುನ್ ಹಂಗಂತ ಹಿಂಗಂತ ಈಗ ಯಾರು ಏನು ಹೊರಗಡೆ ಮಾತಾಡ್ತಾರೆ ಹಂಗೆ ಇವತ್ತವರೆಗೂ ಸರ್. ಇವತ್ತು ನನ್ನ ಸಂಗೀತದ ಮೇಲೆ ಹಣೆ ಮಾಡಿ ಹೇಳ್ತೀನಿ, ಉಪ್ಪಿ ಸರ್ ಆಗಲಿ, ಶಿವಣ್ಣವರಾಗಲಿ, ರಾಜ್ಬಿ ಶೆಟ್ಟಿ ಅವರಾಗಲಿ ಏನು ಆ ಡೇಟು ಹಿಂಗೆ ಕ್ಲಾಶ್ ಆಗಿ ಏನೂ ಮಾತಾಡಿಲ್ಲ. ಎಲ್ರಿಗೂ ಒಂದೇ ಗಮನ ಸರ್, ಒಂದು ಒಳ್ಳೆ ಸಿನಿಮಾ ಮಾಡ್ತಾಯಿದೆ, ಒಂದು ಒಳ್ಳೆ ಪ್ರೊಡ್ಯೂಸರ್, ಒಂದು ಒಳ್ಳೆ ಕತೆ, ಇದನ್ನು ದೊಡ್ಡದಾಗಿ ತೊಗೊಂಡೋಗಿ ಇಡಬೇಕು ಅಷ್ಟೇ. ಅದನ್ನು ಚೆನ್ನಾಗಿ ಮಾಡಬೇಕು, ಥಿಯೇಟ್ರಿಗೆ ಬರೋರು ಖುಷಿ ಪಡಬೇಕು. ಥ್ಯಾಂಕ್ ಯು ಸರ್, ಪ್ಲೀಸ್. ಒಳ್ಳೆಯದು. ಥ್ಯಾಂಕ್ ಯು.